ವೆಂಕಟೇಶ್ನ ಮತ್ತಷ್ಟು ಫ್ರಾಡ್ ಬಯಲಿಗೆ ಬಂದಿದೆ. ಪ್ರಕರಣ ಬಯಲಿಗೆ ಬಂದ ಬಳಿಕ ದೂರಿನ ಸರಮಾಲೆಯೇ ಬರ್ತಾ ಇದೆ. ದೋಖಾ ಮಾಸ್ಟರ್ ವೆಂಕಟೇಶ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಫ್ರಾಡ್ ವೆಂಕಟೇಶ್ನ ಮತ್ತಷ್ಟು ಫ್ರಾಡ್ ಬಯಲಿಗೆ ಬಂದಿದೆ. ಪ್ರಕರಣ ಬಯಲಿಗೆ ಬಂದ ಬಳಿಕ ದೂರಿನ ಸರಮಾಲೆಯೇ ಬರ್ತಾ ಇದೆ. ದೋಖಾ ಮಾಸ್ಟರ್ ವೆಂಕಟೇಶ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಂಡ್ಯದ ನೇತ್ರಾವತಿ ಅನ್ನೋರಿಗೆ ಲಕ್ಷ ರೂಪಾಯಿ ವಂಚನೆಯನ್ನ ಮಾಡಿದ್ದಾನೆ. ನೇತ್ರಾವತಿ ಮಗನಿಗೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಹುದ್ದೆಯ ಆಮಿಷವನ್ನು ಒಡ್ಡಿದ್ದಾನೆ. ಸಿಎಂ ನಟ ದರ್ಶನ್ ಜಮೀರ್ ಹೆಸರೇಳಿ ಮಹಾ ಮೋಸ ಮಾಡಿದ್ದಾನೆ. ದರ್ಶನ್ ಗೊತ್ತು ನನಗೆ, ಜಮೀರ್ ಗೊತ್ತು, ಸಚ್ಚಿದಾನಂದ ಗೊತ್ತು, ಎಲ್ಲರೂ ಕೂಡ ಗೊತ್ತು. ನನ್ನ ಹತ್ರ ಇರೋ ಇನೋವಾ ಕಾರು ದರ್ಶನ್ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದು ಅಂತಲ್ಲ, ಬಣ್ಣದ ಕಥೆಯನ್ನ ಕಟ್ಟಿದ್ದಾನೆ. ಈ ರೀತಿಯಾಗಿ ಕಥೆಯನ್ನ ಕಟ್ಟಿ ಜನರನ್ನ ಯಾಮಾರಿಸ್ತಾ ಇದ್ದ. ಸಿನಿಮಾ ಸ್ಟೈಲ್ನಲ್ಲೇ ಸರ್ಕಾರಿ ಕಚೇರಿಗಳಿಗೆ ಕರೆಸಿ ವಂಚನೆಯನ್ನ ಮಾಡ್ತಾ ಇದ್ದ ಈತ. ಇನ್ನು ವಿಧಾನಸೌಧದಲ್ಲಿ ಸಚಿವರು ಅಧಿಕಾರಿಗಳ ಕೊಠಡಿಯನ್ನ ತೋರಿಸ್ತಾ ಇದ್ದ. ಅಲ್ಲಿ ಎಲ್ಲರೂ ಕೂಡ ನನಗೆ ಗೊತ್ತು ಅಂತ ನಂಬಿಸಿ ಈ ಖತರ್ನಾಕ್ ವೆಂಕಟೇಶ್ ಲಕ್ಷ ಮೋಸವನ್ನ ಮಾಡಿದ್ದಾನೆ. ಇದೀಗ ವೆಂಕಟೇಶ್ ವಿರುದ್ಧ ಮತ್ತಷ್ಟು ದೂರು ದಾಖಲಾಗುವ ಎಲ್ಲಾ ರೀತಿಯ ಸಾಧ್ಯತೆ ಕಾಣ್ತಾ ಇದೆ. ಈ ಒಂದು ಸರ್ಕಾರಿ ನೌಕರಿ ಕೊಡಿಸ್ತೀವಿ ಅಂತ ಹೇಳಿ ಫ್ರಾಡ್ ಮಾಡಿರುವಂಥ ವೆಂಕಟೇಶ್ ಅವರು ಏನು ಸಮಾಜದಲ್ಲಿ ಇರುವಂಥ ಗಣ್ಯರ ಹೆಸರನ್ನ ಹೇಳ್ಕೊಂಡು ಮತ್ತು ಚಲನಚಿತ್ರ ನಟರನ್ನ ಸೆಲೆಬ್ರಿಟಿಗಳ ಹೆಸರುಗಳನ್ನು ಹೇಳ್ಕೊಂಡು ಜನರನ್ನು ನಂಬಿಸಿ ಮೋಸ ಮಾಡಿದ್ದಾರೆ. ಇವರಿಗೆ ಸಮಾಜದಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಂಥ ಉಗ್ರವಾದಂಥ ಶಿಕ್ಷೆಯನ್ನು ಕೊಡಿಸ್ಬೇಕು ಮತ್ತು ಜನಸಾಮಾನ್ಯರಿಗೆ ಮೋಸ ಆಗ್ತಾ ಇರುವಂಥದ್ದನ್ನ ತಡೆಗಟ್ಟಬೇಕು. ಇವರು ದರ್ಶನ್ ತೂಗುದೀಪ ಹೆಸರು ಹೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹೆಸರು ಹೇಳಿದ್ದಾರೆ. ಹಾಗೂ ರಾಜೇಂದ್ರ ಕುಮಾರ್ ಕಟಾರಿಯಾ ಅಂದ್ಬಿಟ್ಟು ಈಗ ಸದ್ಯ ಅವರು ತುಂಬ ಕಷ್ಟಪಟ್ಟು ನಾವು ಉಳಿಸಿದ ದುಡ್ಡನ್ನ ನಂಬಿಕೊಂಡು ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ನಾನು 25 ವರ್ಷ BPL ಕಂಪನಿಯಲ್ಲಿ ಕೆಲಸ ಮಾಡಿ ಎವರಿಡೇ ಆಗಿದೆ. ಈಗ ಅದು ಬಂದ PF ದುಡ್ಡು ಮತ್ತು ನನ್ನ LIC ಮಾಡಿಸ್ಕೊಂಡಿದೆ. ಅದರದೆಲ್ಲ ದುಡ್ಡು ಸೇರಿ ಇರೋ ದುಡ್ಡನ್ನೆಲ್ಲಕ್ಕೆ ಸೇರಿ ಒಂದು 5 ಲಕ್ಷ ಕೊಟ್ಟು ಮಿಕ್ಕಿದ್ದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಫ್ರಾಡ್ ವೆಂಕಟೇಶ್ನ ಮತ್ತಷ್ಟು ಫ್ರಾಡ್ ಬಯಲಿಗೆ ಬಂದಿದೆ. ಇದೀಗ ಪ್ರಕರಣ ಬಯಲಿಗೆ ಬಂದ ಬಳಿಕ ದೂರಿನ ಸರಮಾಲೆಯೇ ಬರ್ತಾ ಇದೆ. ವೆಂಕಟೇಶ್ ವಿರುದ್ಧ ಮತ್ತೊಂದು FIR ಕೂಡ ದಾಖಲಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಸಾಹಿತ್ಯ, ಏನು ವೆಂಕಟೇಶ್ ಇಲ್ಲಿವರೆಗೂ ಕೂಡ ದೋಖ ಮಾಡ್ಕೊಂಡ್ ಬಂದಿದ್ದ. ಈ ದೋಖಗಳ ಸರಮಾಲೆನೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಆತ ಅರೆಸ್ಟ್ ಆದ ನಂತರ ದೂರು ಕೊಡೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿದೆ. ಅಂದ್ರೆ 2-3 ಪ್ರಕರಣಗಳು ದಾಖಲಾಗಿತ್ತು. ಈಗ ಮತ್ತೊಂದು ಪ್ರಕರಣನೂ ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ನೇತ್ರಾವತಿ ಅನ್ನೋರು ತಮ್ಮ ಮಗನಿಗೆ ಏನು ಉಪನಿರ್ದೇಶಕ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕ ಹುದ್ದೆನ ಕೊಡಿಸ್ತಾ ಇದ್ದೀನಿ ಅಂತೇಳಿ ಅವ್ರಿಗೆ ದೋಖ ಮಾಡಿರುವಂತದ್ದು. ಅದಲ್ಲದೆ ಅವ್ರಗಳಿಗೆ ನಂಬಿಕೆ ಬರಬೇಕು ಅಂತೇಳಿ ಅವ್ರನ್ನ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಅಲ್ಲಿ ಏನು ಸಚಿವರ ಒಂದು ಕೊಠಡಿಗಳನ್ನ ತೋರಿಸುವಂಥದ್ದು, ಅಲ್ಲಿ ಓಡಾಡುವಂಥದ್ದು, ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಕರ್ಕೊಂಡು ಹೋಗುವಂಥದ್ದು, ಹೀಗೆ ಸರ್ಕಾರಿ ಕಚೇರಿಗಳಲ್ಲೇ ನಿಂತ್ಕೊಂಡು ಎಲ್ರಿಗೂ ಕೂಡ ಮೋಸ ಮಾಡಿರುವಂಥದ್ದು. ಲಕ್ಷ ಹಣನ ನೇತ್ರಾವತಿ ಅವ್ರ ಹತ್ರ ತಕೊಂಡು ಅವ್ರಿಗೂ ಕೂಡ ದೋಖ ಮಾಡಿರುವಂಥದ್ದು. ಈಗ ಅವರು ಕೂಡ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಮತ್ತೆ ಅದಲ್ಲದೆ ಇನ್ನೂ ನಂಬಿಕೆ ಬರಬೇಕು ಅಂತೇಳಿ ನಟ ದರ್ಶನ್ ಗೊತ್ತು, ಅವ್ರು ಕೊಟ್ಟಿರೋ ಇನೋವಾ ಕಾರ್ ನನ್ನ ಹತ್ರ ಇದೆ, ಅವ್ರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಮತ್ತೆ ಜಮೀರ್ ಅಹಮದ್ ಅವ್ರು ಗೊತ್ತು, ಮತ್ತೆ ಅದಲ್ಲದೆ ಇಂಡುವಾಳ ಸಚ್ಚಿದಾನಂದ ಗೊತ್ತು ನನಗೆ ಅಂತ ಈ ರೀತಿ ಎಲ್ಲ ಎಲ್ಲರ ಹೆಸರುಗಳು ಕೂಡ ದುರ್ಬಳಕೆ ಮಾಡ್ಕೊಂಡು ಇದ ಮೋಸ ಮಾಡಿರುವಂಥದ್ದು. ಅಂದ್ರೆ ಎಷ್ಟು ಬಗೆದಷ್ಟು ಈತನ ಒಂದು ವಂಚನೆ ಪ್ರಕರಣಗಳು ಬಯಲಿಗೆ ಬರ್ತಾನೆ ಇದೆ. ಇನ್ನೂ ಹಲವಾರು ಪ್ರಕರಣಗಳು ದಾಖಲಾಗುವಂತ ಒಂದು ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗಾಗಲೇ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಒಳಪಡಿಸಿದ್ದಾರೆ. ವಿಚಾರಣೆಯಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಅನ್ನೋದನ್ನ ಪೊಲೀಸರ ತನಿಖೆಯಿಂದ ಅಷ್ಟೇ ಹೊರಬೀಳ್ಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.